ನಮಸ್ತೆ ಸ್ನೇಹಿತರೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾಯರತ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಋಷಿಮುನಿಗಳು ಪರಮಾತ್ಮನನ್ನು ಶುಕಮುನಿಗಳನ್ನು ಸಂತೋಷವಾಗುವಂತೆ ಮಾಡಿ ಸಂತೃಪ್ತರಾಗ್ತಾರೆ. ಆ ಅಷ್ಟಮಿ ದಿನ ಶುಕಾಚಾರ್ಯರ ಆಶ್ರಮ ಪ್ರದೇಶದಲ್ಲೇ ವಾಸ ಮಾಡಿ ಮಾರನೇ ದಿನ ನವಮಿ ಗುರುವಾರ ಶ್ರೀನಿವಾಸ ಗರುಡಾರೂಢನಾಗಿ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಆಕಾಶರಾಜನ ನಗರಕ್ಕೆ ಹೊರಡ್ತಾರೆ. ಇಲ್ಲಿ ಆಕಾಶರಾಜ ಮಂಗಳ ಸ್ನಾನ ಮಾಡಿ ಅಷ್ಟವರ್ಗವನ್ನು ನೆರವೇರಿಸಿ ಸುವಾಸನೆಯ ತೈಲದಿಂದ ಪದ್ಮಾವತಿಗೆ ಅಭ್ಯಂಜನ ಮಾಡಿಸಿ ಸರ್ವಾಭರಣಗಳಿಂದ ಪದ್ಮಾವತಿಯನ್ನು ಶೃಂಗಾರ ಮಾಡಿಸಿ ಆನೆಯ ಮೇಲೆ ಕೂಡಿಸಿ ಧರ್ಮಾತ್ಮನಾದ ಆಕಾಶರಾಜನು ಮಗಳೊಡನೆ ಪುರೋಹಿತರಾದ ಬೃಹಸ್ಪತ್ಯಾಚಾರ್ಯರು, ಇಂದ್ರದೇವರು, ತಮ್ಮನಾದ ತೋಂಡಮಾನ ಇವರೆಲ್ಲರ ಸಮೇತನಾಗಿ ವರನನ್ನ ಎದುರುಗೊಳ್ಳಲು ರಾಜಧಾನಿಯಿಂದ ಹೊರಡ್ತಾನೆ. ಜಗತ್ಕಾರಣನೂ ರಮಾರಮಣನೂ ಆದ ಶ್ರೀಹರಿಯನ್ನು ನೋಡುವ ಆತುರದಿಂದ ಆಕಾಶರಾಜನು ಸಕಲ ಗಜ ತುರಗ ರಥಗಳಿಂದ, ಚತುರಂಗ ಸೈನ್ಯಗಳಿಂದ, ಧ್ವಜ ಪತಾಕೆ ಚಾಮರ ಬೀಸಣಿಕೆಗಳಿಂದಲೂ, ನಗಾರಿ ದುಂದುಬಿಗಳ ಮಹಾರವಗಳಿಂದಲೂ, ಮಂಗಳವಾದ್ಯಗಳ ಘೋಷಗಳಿಂದಲೂ, ನರ್ತಕ ನರ್ತಕಿಯರು, ನಟವರು, ತಾಳಸ್ತುತಿ, ಬಿರುದಾವಳಿ ಘೋಷಕರು, ಹೊಗಳುಭಟ್ಟರು ಇವರುಗಳಿಂದ ಸ್ತುತಿಸಿಕೊಳ್ಳುತ್ತಾ ಆ ಅಗಾಧ ಜನಸಮೂಹದ ಜೊತೆಯಲ್ಲಿ ಹೊರಡ್ತಾನೆ. ಆಗ ಆಕಾಶರಾಜ ಇಂದ್ರನು ತೋರಿಸಿದ ಶ್ರೀನಿವಾಸನನ್ನು ನೋಡ್ತಾನೆ. ಆಕಾಶದಲ್ಲಿ ಚಂದ್ರಮಂಡಲಗಳಿಂದ ಸಹಿತನಾದ ಚಂದ್ರನ ರೀತಿ ಕಂಗೊಳಿಸುತ್ತಾ ಇರುವ ಶ್ರೀಹರಿಯನ್ನು ನೋಡ್ತಾನೆ. ಗರುಡನ ಹೆಗಲೇರಿ ಶ್ವೇತ ಛತ್ರಾದಿಗಳಿಂದ ಯುಕ್ತನಾದ ಸುಕುಮಾರನೂ ಸುರಸುಂದರನೂ ನವಯೌವನದಿಂದ ಕಂಗೊಳಿಸುತ್ತಿರುವವನು ಜಗತ್ತಿಗೆ ಮೂಲ ಕಾರಣನಾದ ಶ್ರೀನಿವಾಸನನ್ನು ನೋಡಿ ಅಮಿತಾನಂದದಿಂದ ರಥದಿಂದ ಇಳಿದು ಕುಮಾರಿ ಪದ್ಮಾವತಿಯನ್ನು ಮುಂದಿಟ್ಟುಕೊಂಡು ಪುರೋಹಿತರೊಂದಿಗೆ ನಿಂತು ರೋಮಾಂಚನದಿಂದ ಪುಲಕಿತನಾಗಿ ನಾನು ಧನ್ಯನು, ಕೃತಾರ್ಥನಾದೆ, ಸ್ವರ್ಗದ ಮಾರ್ಗವನ್ನು ಆಶ್ರಯಿಸಿದೆ ಅಂತ ಅನ್ಕೋತಾನೆ. ಹೀಗೆ ಹೇಳ್ಕೊತಾ ಇದ್ದ ಆಕಾಶರಾಜನನ್ನ ನಾರದರು ಶ್ರೀನಿವಾಸನಿಗೆ ತೋರಿಸಿ, ದೇವ, ದೀರ್ಘವಾದ ಮೀಸೆ, ಎತ್ತರವಾಗಿ ಕಾಣುವ ಶ್ವೇತ ಛತ್ರದಿಂದ ಶೋಭಿತನಾದ ಆಕಾಶರಾಜನನ್ನು ತೋರಿಸುತ್ತಾ ನಿನ್ನ ಮಾವನನ್ನು ನೋಡು ಅಂತ ತೋರಿಸ್ತಾನೆ. ಆಕಾಶರಾಜನನ್ನು ನೋಡಿ ನಾರದರೇ, ನಾನು ಧನ್ಯನಾದೆ, ನನ್ನ ಅವತಾರದ ಕಾರ್ಯ ಸಫಲವಾಯಿತು. ಹಾಗೆ ಆಕಾಶರಾಜ ನನಗೆ ಬಂಧುವಾದನು, ಅವನ ಸಂಬಂಧ ನನಗೆ ಒದಗಿ ಬಂತು, ಹಿಂದೆ ಏನು ಸುಕೃತ ಮಾಡಿದ್ನು ಅಂತ ನಮ್ಮ ಶ್ರೀಹರಿ ಅನ್ಕೋತಾನೆ. ಸತ್ಯಶೀಲನೂ ಪರಾಕ್ರಮಿಯೂ ಆದ ಆಕಾಶರಾಜ ಕೋಟೆಯ ಬಾಗಿಲ ಬಳಿ ಬಂದು ಸುಗಂಧ ದ್ರವ್ಯಗಳಿಂದ ಅಳಿಯನಾದ ಶ್ರೀನಿವಾಸನ ಪಾದಗಳನ್ನು ಪೂಜಿಸ್ತಾನೆ. ಪರಮ ಪಾವನ ಮೂರ್ತಿಯಾದ ಶ್ರೀನಿವಾಸನನ್ನು ಪದ್ಮಾವತಿ ನಾಚಿಕೆಯಿಂದ, ಮೋಹಕ ನಗುವಿನಿಂದ, ಕಡೆಗಣ್ಣಿನಿಂದ ನೋಡ್ತಾಳೆ. ಜಗತ್ಕಾರಣನಾದ ಶ್ರೀನಿವಾಸನು ಅಂಬುಜಾಕ್ಷಿಯಾದ ಪದ್ಮಾವತಿಯನ್ನು ನೋಡಿ ಮುದಗೊಂಡನು. ಪದ್ಮಾವತಿ, ಶ್ರೀನಿವಾಸ ಒಬ್ಬರನ್ನೊಬ್ಬರು ನಾಚಿಕೆಯಿಂದ ನೋಡ್ತಾ ಇರ್ತಾರೆ. ನಂತರ ಎಲ್ಲರೂ ಒಬ್ಬರನ್ನೊಬ್ಬರು ಮಾತಾಡಿಸ್ತಾರೆ. ರಾಜಧಾನಿಯ ಹೆಬ್ಬಾಗಿಲಿನಲ್ಲಿ ಇರುವ ದುರ್ಗಾದೇವಿಯ ಸನ್ನಿಧಿಗೆ ಮಾಯಾವಿಯಾದ ಶ್ರೀನಿವಾಸನು ಪದ್ಮಾವತಿಯ ಜೊತೆಗೂಡಿ ಭಕ್ತಿಯಿಂದ ದುರ್ಗಾದೇವಿಗೆ ನಮಿಸಿ ಪೂಜಿಸ್ತಾರೆ. ಶ್ರೀನಿವಾಸ ಪದ್ಮಾವತಿಯನ್ನ ನನ್ನ ಪತ್ನಿಯಾಗಿ ಮಾಡು ಅಂತ ದುರ್ಗೆಯನ್ನ ಕೇಳ್ಕೊತಾನೆ. ಪದ್ಮಾವತಿ ಶ್ರೀನಿವಾಸನೇ ನನಗೆ ಪತಿಯಾಗುವಂತೆ ಮಾಡು ಅಂತ ಕೇಳ್ಕೊತಾಳೆ. ನಂತರ ಪದ್ಮಾವತಿ ಐರಾವತ ಅನ್ನೋ ಗಜದ ಮೇಲೆ ಶ್ರೀನಿವಾಸ ಗರುಡ ಗಮನನಾಗಿ ಮೆರವಣಿಗೆಯಲ್ಲಿ ಹೊರಡ್ತಾರೆ. ಎಲ್ಲರೂ ಹೂವಿನ ಮಳೆ ಸುರಿಸ್ತಾ ಇರ್ತಾರೆ, ಹೊಗಳು ಭಟ್ಟರು ಹೊಗಳ್ತಾ ಇರ್ತಾರೆ. ಎಲ್ಲರೂ ಆನಂದವಾಗಿ ಅತ್ಯಂತ ಮನೋಹರವಾದ ವೈಭವವಾದ ಮೆರವಣಿಗೆಯಲ್ಲಿ ಶ್ರೀನಿವಾಸ ಪದ್ಮಾವತಿಯರು ಎಲ್ಲರ ಸಮೂಹದೊಂದಿಗೆ ಆಕಾಶರಾಜ ಕರ್ಕೊಂಡು ಹೋಗ್ತಾನೆ. ಬೀದಿಯ ಎಲ್ಲ ಕಡೆ ಮುತ್ತು ರತ್ನಗಳಿಂದ, ತಳಿರು ತೋರಣಗಳು, ಬಾಳೆ ಕಂಬಗಳಿಂದ ಅಲಂಕರಿಸಿದ ದೃಶ್ಯಗಳು, ಬಾರಿ ಬಾರಿ ರಂಗೋಲಿಗಳಿಂದ ಅಲಂಕರಿಸಿದ ರಾಜಬೀದಿಗಳು, ಹೀಗೆ ಎಲ್ಲವನ್ನ ಮೆರವಣಿಗೆಯಲ್ಲಿ ಸುತ್ತಿ ವರನಿಗಾಗಿ ಏರ್ಪಡಿಸಿರೋ ಸುಂದರವಾದ ಮಂದಿರಕ್ಕೆ ಗೋವಿಂದನನ್ನು ಆಕಾಶರಾಜ ಕರೆದುಕೊಂಡು ಬರ್ತಾನೆ. ಕಲಶಿಗೆತ್ತಿಯಾದ ಪಾರ್ವತಿದೇವಿ, ಪ್ರಿಯ ಪತ್ನಿಯಾದ ಲಕ್ಷ್ಮೀ ಸಹಿತನಾಗಿ ವೆಂಕಟಗಿರಿಗೆ ಪ್ರಭುವಾದ ನಮ್ಮ ಶ್ರೀನಿವಾಸ ತನಗಾಗಿ ವ್ಯವಸ್ಥೆ ಮಾಡಲಾಗಿದ್ದ ಭವ್ಯ ಭವನವನ್ನು ಪ್ರವೇಶ ಮಾಡ್ತಾನೆ. ಋಷಿಮುನಿಗಳ ಸಮೇತ ಶ್ರೀನಿವಾಸನ ಸಮೂಹವು
ಅವರವರಿಗೆ ಗೊತ್ತು ಮಾಡಿದ ಕೋಣೆಗಳಲ್ಲಿ ಸೇರ್ಕೋತಾರೆ. ಆಕಾಶರಾಜ ಶ್ರೀನಿವಾಸನ ಅಪ್ಪಣೆ ಪಡೆದು ತನ್ನ ಅರಮನೆಗೆ ಹೋಗ್ತಾನೆ. ತೋಂಡಮಾನ ರಾಜ ಶ್ರೀನಿವಾಸನ ಬಳಿ ಬರ್ತಾನೆ. ಆಗ ಹಸಿವೆಯಿಂದ ಕಂಗೆಟ್ಟ ಶ್ರೀನಿವಾಸ ಹೀಗೆ ಹೇಳ್ತಾನೆ: ರಾಜ, ಮದುವೆಗಾಗಿ ಬಂದಿರೋ ಸಮಸ್ತರು ಹಸಿವೆಯಿಂದ ಬಳಲ್ತಾ ಇದ್ದಾರೆ. ನಾನು, ನನ್ನ ತಾಯಿ, ನನ್ನ ಮಡದಿಯಾದ ಲಕ್ಷ್ಮೀದೇವಿ ಎಲ್ಲರೂ ಹಸಿವಿನಿಂದ ಚೈತನ್ಯ ಇಲ್ಲದಂತೆ ಇದ್ದೇವೆ. ಈಗಲೇ ಎಲ್ಲರಿಗೂ ವಿವಿಧ ಭಕ್ಷ್ಯಗಳ ಸಹಿತ ಭೋಜನವನ್ನು ವ್ಯವಸ್ಥೆ ಮಾಡು. ಋಷಿಮುನಿಗಳಿಗೆ ಅಗ್ನಿದೇವನಿಂದ ಬೇಗ ಅಡಿಗೆಯನ್ನು ಮಾಡಿಸು. ನನಗೂ ಸಹ ಸಿಹಿ ಖಾರದಿಂದ ಕೂಡಿದ ಪಕ್ವವಾದ ಅನ್ನವನ್ನು ಕಳಿಸಿಕೊಡು ಅಂತ ಹೇಳ್ತಾನೆ. ಶ್ರೀನಿವಾಸನ್ ಮಾತು ಕೇಳಿ ತೋಂಡಮಾನ: ಹೇ ಮುಕುಂದ, ಈ ರಾಜ್ಯ ಮತ್ತು ನನ್ನ ಈ ಶರೀರ ಎಲ್ಲವೂ ನಿನ್ನದೇ ಆಗಿದೆ. ಜಗತ್ತಿನ ನೀತಿಯನ್ನು ಅನುಸರಿಸಿ ಮಾನವನಂತೆ ನನ್ನನ್ನು ಮೋಹಗೊಳಿಸುತ್ತಾ ಇರುವೆ. ಹಾಗೇ ಆಗಲಿ ಪ್ರಭು, ಈ ಕ್ಷಣ ನೆರವೇರಿಸ್ತೇನೆ ಅಂತ ಹೇಳಿ ತೋಂಡಮಾನ ಹೊರಡ್ತಾನೆ. ಪರಮಾತ್ಮನ ಅಪ್ಪಣೆಯಂತೆ ಅಗ್ನಿದೇವ ಕ್ಷಣದಲ್ಲೇ ಅಡಿಗೆಯನ್ನು ತಯಾರಿಸ್ತಾನೆ. ಆಕಾಶರಾಜ ಎಲ್ಲರಿಗೂ ಭೋಜನಕ್ಕೆ ಅಣಿ ಮಾಡ್ತಾನೆ. ಭಕ್ಷ್ಯ, ಭೋಜ್ಯ, ರಸೋಪೇತವಾದ ಮೃಷ್ಟಾನ್ನ ಭೋಜನ, ಬಗೆ ಬಗೆಯ ಭಕ್ಷ್ಯಗಳು ಮತ್ತು ಅನ್ನ ಸಾರುಗಳು ಹೀಗೆ ಬಹು ವಿಧದ ಅಡಿಗೆಯನ್ನು ಶ್ರೀನಿವಾಸ ರಮಾಸಹಿತನಾಗಿ ತಾಯಿ ಬಕುಳಾಮಾತೆ, ಗರುಡ, ಶೇಷ, ರುದ್ರರು, ಬ್ರಹ್ಮದೇವ ಸಹಿತ ಎಲ್ಲರೂ ಭೋಜನವನ್ನು ಮಾಡ್ತಾರೆ. ಆಕಾಶರಾಜ ಅಳಿಯನಾದ ಶ್ರೀನಿವಾಸನಿಗೆ ದೇವಯೋಗ್ಯವಾದ ಪೀತಾಂಬರದೊಂದಿಗೆ ಉತ್ತಮ ವಸ್ತ್ರಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ. ಶ್ರೀನಿವಾಸನ ಅಪ್ಪಣೆ ಪಡೆದು ತನ್ನ ಅರಮನೆಗೆ ಹೊರಡ್ತಾನೆ ಆಕಾಶರಾಜ. ನಂತರ ಶ್ರೀನಿವಾಸ ಸುಪ್ಪತ್ತಿಗೆಯಲ್ಲಿ ಮಲಗಿ ನಿದ್ರಿಸ್ತಾನೆ. ಹೀಗೆ ರಾತ್ರಿ ಕಳೆಯುತ್ತೆ. ಮರುದಿನ ದಶಮಿ ಶುಕ್ರವಾರ. ಪೂಜ್ಯನಾದ ಶ್ರೀಹರಿ ನಿದ್ರೆಯಿಂದ ಎಚ್ಚರಗೊಂಡು ಮೇಲೆದ್ದು ಮಂಗಳ ಸ್ನಾನ ಮಾಡಿ ವಸಿಷ್ಠರನ್ನು ಕರೆಸಿ ಹೇಳ್ತಾನೆ: ಸ್ವಾಮಿ ವಸಿಷ್ಠರೇ, ಇವತ್ತು ಮದುವೆ ದಿನ, ಆದ್ದರಿಂದ 5 ಜನ ಉಪವಾಸ ಇರಬೇಕು. ನಾನು, ಲಕ್ಷ್ಮೀ, ಬಕುಳಮಾತೆ, ಪಾರ್ವತೀದೇವಿ ಮತ್ತು ನೀವು. ಹೆಣ್ಣಿನ ಕಡೆ ಆಕಾಶರಾಜ, ಧರಣಿದೇವಿ, ಪದ್ಮಾವತಿ, ತಮ್ಮನಾದ ವಸುದಾನ ಮತ್ತು ಬೃಹಸ್ಪತ್ಯಾಚಾರ್ಯರು 5 ಜನ ನಿಯಮದಿಂದ ಇರಬೇಕು. ಈ ರೀತಿ ವಸಿಷ್ಠರಿಗೆ ಹೇಳಿ ಕುಬೇರನನ್ನು ಕರೆದು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕಾಗಿರೋದ್ರಿಂದ ನೀನು ಆಕಾಶರಾಜನಲ್ಲಿ ವಿಷಯವನ್ನು ತಿಳಿಸು ಅಂತ ಹೇಳ್ತಾನೆ. ಕುಬೇರ ತಕ್ಷಣ ಆಕಾಶರಾಜನ ಹತ್ರ ಹೋಗಿ ಶುದ್ಧಿ ಮುಟ್ಟಿಸ್ತಾನೆ. ವಿವಾಹಕ್ಕೆ ಮೊದಲೇ ಋಷಿಮುನಿಗಳು ಮೊದಲಾದವರಿಗೆ ಭೋಜನ ಮಾಡಿಸಬೇಕು. ಯಾಕೆ ಅಂದರೆ ರಾತ್ರಿ 13 ಗಳಿಗೆ ನಂತರ ಮುಹೂರ್ತ ಇರೋದರಿಂದ ರಾತ್ರಿಯಲ್ಲಿ ಭೂಸುರರಿಗೆ ಭೋಜನವು ಸಾಧ್ಯವಾಗದು. ಅದರಿಂದ ವಿವಾಹಕ್ಕೆ ಮೊದಲೇ ಅವರೆಲ್ಲರೂ ಭೋಜನ ಮಾಡಿಸಬೇಕೆಂದು ಅವರೆಲ್ಲರಿಗೂ ಭೋಜನ ಮಾಡಿಸಬೇಕೆಂದು ಭಗವಂತನು ವಿಜ್ಞಾಪಿಸ್ತಾನೆ. ಹೀಗಂತ ಹೇಳಿ ಶ್ರೀನಿವಾಸನ ಬಳಿಗೆ ಬರ್ತಾನೆ ಕುಬೇರ. ಶ್ರೀನಿವಾಸನ ಅಣತಿಯಂತೆ ಆಕಾಶರಾಜ ಋಷಿಮುನಿಗಳಿಗೆ, ಭೂಸುರರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಸರ್ವರಿಗೂ ತಾಂಬೂಲ, ಸುವರ್ಣ ನಾಣ್ಯಗಳನ್ನು ದಕ್ಷಿಣೆಯಾಗಿ ಕೊಡ್ತಾನೆ. ಜನಕರಾಜ ಈ ಪ್ರಕಾರವಾಗಿ ಎಲ್ಲರನ್ನೂ ತೃಪ್ತಿಪಡಿಸ್ತಾನೆ. ಆಕಾಶರಾಜ ಶ್ರೀನಿವಾಸನನ್ನು ವಿವಾಹಕ್ಕೆ ಆಹ್ವಾನಿಸಲು ದಶಮಿ ಶುಕ್ರವಾರ ಸಾಯಂಕಾಲ ಸಮಸ್ತ ಚತುರಂಗ ಬಲವನ್ನು ಮುಂದಿಟ್ಟುಕೊಂಡು ಮಗನಾದ ವಸುದಾನ, ವಿಶ್ವಕ್ಸೇನ, ತೋಂಡಮಾನ, ಮಿತ್ರರು, ಸಂಬಂಧಿಗಳು, ಬಂಧು ಬಾಂಧವರು ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಐರಾವತವನ್ನು ಮುಂಭಾಗದಲ್ಲಿಟ್ಟುಕೊಂಡು ಹೊರಡ್ತಾನೆ. ಇಂದ್ರನ ಐರಾವತ ಮನೋಹರವಾಗಿ ಅಲಂಕಾರವಾಗಿರುತ್ತೆ. ಮೇಘ ಗರ್ಜನೆ ಮಾಡ್ತಾ ಇರುತ್ತೆ. ರತ್ನ ಗಂಬಳಿಯಿಂದ ಅಲಂಕಾರ ಮಾಡಿರ್ತಾರೆ. ದೊಡ್ಡ ದೊಡ್ಡ ಗಂಟೆಗಳನ್ನು ಕಟ್ಟಿರ್ತಾರೆ. 4 ದಂತಗಳಿಂದ ಶೋಭಿಸ್ತಾ ಇರುತ್ತೆ. ಆ ಶ್ರೇಷ್ಠವಾದ ಗಜವು ಮಹಾಧ್ವನಿಯನ್ನು ಮಾಡ್ತಾ ಇರುತ್ತೆ. ಆ ಐರಾವತವನ್ನು ಇಂದ್ರನನ್ನು ಮುಂಭಾಗದಲ್ಲಿ ಹೊರಡಿಸಿ ಆಕಾಶರಾಜ ಶ್ರೀನಿವಾಸನನ್ನು ವರನ ಕಡೆಯವರನ್ನು ಆಹ್ವಾನ ಮಾಡೋದಕ್ಕೆ ವರನ ಮಂದಿರಕ್ಕೆ ಬರ್ತಾನೆ. ಆ ಶ್ರೀನಿವಾಸನ ಮಂದಿರದ ಸೊಬಗು ಆವರ್ಣನೀಯ. ಆ ಸುಂದರ ಮಂದಿರವು ರತ್ನಗಳಿಂದ ದೇದೀಪ್ಯಮಾನವಾದ 10,000 ಸ್ತಂಭಗಳಿಂದ ಕಂಗೊಳಿಸ್ತಾ ಇರುತ್ತೆ. ಆ ಸಭಾಭವನವು ವಿಶ್ವಕರ್ಮನು ನಿರ್ಮಾಣ ಮಾಡಿರ್ತಾನೆ. ಆ ಸಭೆಯಲ್ಲಿ ಬ್ರಹ್ಮನ ಸಮೇತ ಸಕಲ ದೇವತೆಗಳು, ವಿಶ್ವಾಮಿತ್ರ, ಭರದ್ವಾಜ, ವಸಿಷ್ಠ, ಗೌತಮ, ಭೃಗು, ಅತ್ರಿ, ಪುಲಸ್ಯ, ವಾಲ್ಮೀಕಿ ಮುಂತಾದ ಎಲ್ಲ ಮಹರ್ಷಿಗಳು, ವೈಖಾನಸರು, ದೂರ್ವಾಸರು, ಮಾರ್ಕಂಡೇಯ, ಗಾಲವರು, ದದೀಚಿ, ಚ್ಯವನ, ಸನಕ, ಸನಂದರರು ಇವರೇ ಮೊದಲಾದ ಕಲ್ಮಶರಹಿತರಾದ ಜಟಾಮಕುಟಧಾರಿಗಳಾದ ಪ್ರಜ್ವಲಿಸುವ ಕೃಷ್ಣಾಜಿನ ವಸ್ತ್ರದಿಂದ
ಶೋಭಿತರಾದ ಅತೀ ಶ್ರೇಷ್ಠರಾದ ಮುನಿಗಳು ಕಶ್ಯಪ ಋಷಿಗಳನ್ನು ಅಗ್ರಭಾಗದಲ್ಲಿ ಕೂಡಿಸಿ ಸಭೆಯಲ್ಲಿ ನೆರೆದಿರ್ತಾರೆ. ಅವರೆಲ್ಲರ ಮಧ್ಯಭಾಗದಲ್ಲಿ ರತ್ನಗಂಬಳಿ ಮೇಲೆ ಶ್ರೀನಿವಾಸ ಕೂತಿರ್ತಾನೆ. ಬ್ರಹ್ಮದೇವರು ಕರಜೋಡಿಸಿ ಶ್ರೀನಿವಾಸನ ಮುಂದೆ ಕೂತಿರ್ತಾರೆ. ಇಂತಹ ಮಹಾಸಭೆಗೆ ಬೃಹಸ್ಪತ್ಯಾಚಾರ್ಯರನ್ನು ಮುಂದಿಟ್ಟುಕೊಂಡು ಶ್ರೀಹರಿಯ ಸನ್ನಿಧಿಗೆ ಬರ್ತಾನೆ ಆಕಾಶರಾಜ. ತನ್ನ ಬಳಿಗೆ ಬರ್ತಾ ಇದ್ದ ಆಕಾಶರಾಜನ ನೋಡಿ ಎದ್ನಿಂತು ಆಕಾಶರಾಜನನ್ನು ಆಲಂಗಿಸಿಕೊಳ್ತಾನೆ. ನೀನು ಯಾಕೆ ಇಷ್ಟು ಕಷ್ಟಪಟ್ಟು ಬಂದೆ? ವಿಶ್ವಕ್ಸೇನನನ್ನು ಕಳಿಸಿದ್ರೆ ಸಾಗಿತ್ತು. ಇಂತಹ ಕಾರ್ಯಕ್ಕೆ ವಿಶ್ವಕ್ಸೇನನ್ನೇ ನೇಮಿಸು ಅಂತ ಹೇಳ್ತಾನೆ ಶ್ರೀನಿವಾಸ. ಆಕಾಶರಾಜ ಹೇಳ್ತಾನೆ, ಪುರೋಹಿತರೆ ಯಾಕೆ ತಡ ಮಾಡ್ತೀರಾ, ಪೂಜೆಯನ್ನು ಮಾಡಿಸಿರಿ ಅಂತ. ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಅವರು ಮುಂದೆ ಏನು ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ತೆ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.